ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗ್ಗೆ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದೀನಿ. ಯಾಕೆ ಅಂತ ಅಂದ್ರೆ ಇದು ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು, ಹಂಗೆ ಮಂಗ್ಲಮ್ಮ ಇಲ್ಲ ಇವತ್ತು. ಸೊ ಹಂಗಾಗಿ ಅವರ ಟಾಸ್ಕ್ ನಮಗ್ ಬಂದಿದೆ. ಸೊ ಅದ್ರದ್ದೆಲ್ಲ ಇದೆಲ್ಲ ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನ್ ಮಾಡ್ಬೇಕು, ಮನೆ ಸ್ವಲ್ಪ ಕ್ಲೀನ್ ಮಾಡ್ಬೇಕು, ಹಾಗೆ ಆಚೆಗಡೆ ಎಲ್ಲ ನೀರ್ ಹಾಕಿ ರಂಗೋಲಿ ಬಿಡ್ಬೇಕು. ಯಾಕಂದ್ರೆ ಇವತ್ತು ಮನೆ ದೇವ್ರಿಗೆ ಹೋಗೋಣ ಅಂತ ಅನ್ಕೋತಾ ಇದೀವಿ. ಸೊ ನೋಡ್ಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಮತ್ತೆ ನಿನ್ನೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಗಿತ್ತು ಮನೆಯಲ್ಲಿ. ಸೊ ಇವತ್ತು ಮಂಗಳವಾರ, ಸೊ ಹಂಗಾಗಿ ನೋಡೋಣ, ಇವತ್ತು ಫ್ರೆಶ್ ಅಪ್ ಮಾಡ್ಕೊಂಡು ಪೂಜೆ ಮಾಡೋಣ ಅಂತಾನು ಅನ್ಕೋತಾ ಇದ್ದೀನಿ. ಇದೆಲ್ಲ ಕೆಲಸ ಎಷ್ಟೊತ್ತಿಗೆ ಮುಗಿಯುತ್ತೆ ನೋಡ್ಬೇಕು. ಇವತ್ತು ಫಸ್ಟ್ ನೀರ್ ಹಾಕಿ ರಂಗೋಲಿ ಬಿಡ್ಬೇಕು. ಬನ್ನಿ ಗೈಸ್ ಬಿಡ. ಆರ್ಟಿಸ್ಟ್ ಆರ್ಟ್, ನಾನು ಆರ್ಟಿಸ್ಟ್. ಮುಗಿತು. ಪುಟಾಣಿ ರಂಗೋಲಿ. ಇದು ಏನು ಹುಳ ಅಂತಾರೆ, ಇದ್ರ ಹೆಸರೇನು? ತುಂಬಾ ಇದಾವೆ. ಶಂಖದೊಳಗೆ ಇರುತ್ತಲ್ಲ. ಹೌದಾ? ಅಲ್ಲಿ ಗಾರ್ಡನ್ ಅಲ್ಲಿ ಒಂದ್ 2-3 ಇದೆ ಪಾಪ, ಅದಕ್ಕೆ ಅದೇನು ಮಾಡಿಲ್ಲ. ಅದಕ್ಕೆ ಜಸ್ಟ್ ಇಲ್ಲಿ ಹಾಸಿಗೆಯಿಂದ ಕೆಳಗಡೆಗೆ ಎಷ್ಟಿದೆ ಅದಕ್ಕೆ ಅಂತಾನೆ. बिल सेटल कर लेते हैं। रहने दे, मैं अमेज़न पे यूज नहीं करता। Amazon पे से किसी भी मोबाइल नंबर या यूपीआई पे पैसे भेज सकते हैं और रिवॉर्ड्स तो ओहो हो आहा हा। स्विच टू Amazon पे करने का स्मार्टर वे। ನಿಖಿಲ್ ಅವ್ರು ಹೇರ್ ಕಟ್ ಮಾಡ್ಬಿಟ್ಟವ್ರೆ, ಅಂದ್ರೆ ಸ್ವಲ್ಪ ಉದ್ರ ಇದೆ. ಬೇಬಿ ಏರ್ಫೋನ್ ನಮ್ಮ ಹುಡುಗಂತೂ ಚಂಪುಗೇನು ಅಷ್ಟ ಆಗಲ್ಲ. ಏನು ತಿಂತ ಕೂತವನೆ. ಏನೋ ಮಾಡ್ತಾ ಇರೋ ಹೊರಗಡೆ ತೋರಿಸ್ತೀನಿ. ಏನ್ ಮಾಡ್ತಾ ಇದ್ದೀರಾ? ಹೇಳಿ, ನಾಚಿಕಬೇಡಿ, ಹೇಳಿ. ಹಿಂಗ್ ಗ್ಯಾಸ್ ಹಚ್ಬಿಟ್ಟು ಬಿಡ್ತಾರ? ಹಾಗೆ ಹೋಯ್ತಾ? ಥ್ಯಾಂಕ್ ಯು. ಇದೇನೋ ಸಿಂಕ್ದೇನೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಆ್ಯಂಡ್ ಫಿಲ್ಟರ್ ಚೇಂಜ್ ಮಾಡ್ತಿದ್ದೀನಿ. ನೆನ್ನೆ 6,000 ಕೊಟ್ಟು ಎಷ್ಟು ಲೀಟ್ರು ನೀರು? 8,000ನಾ? ಅದೇ ಮಾಡಿಸ್ಲೇಬೇಕು, ಬಟ್ ಸ್ವಲ್ಪ ಬೇಗನೆ ಮಾಡಿಸಿದೀವಿ. ನನ್ಗೆ ಈಗ ಮೊನ್ನೆ ಚೇಂಜ್ ಮಾಡಿಸಿದ್ ನೆನಪು. ಅವಾಗ 6,000 ಕೊಟ್ಬಿಟ್ಟು ಚೇಂಜ್ ಮಾಡಿಸಿದೀವಿ. ಇವಾಗ ಮತ್ತೆ ಕಾಯಿಲ್ ತರ, ಆ ಕಾಯಿಲ್ನ ಚೇಂಜ್ ಮಾಡಿಸ್ತಾ ಇರ್ಬೇಕು. ಸೊ ನೆನ್ನೆ ಚೇಂಜ್ ಮಾಡಿ ಹೋಗಿದ್ದಾರೆ. ಕೊಡಿ ಸಾಕು. ಇದು ಕಾಫಿ ಪುಡಿ ತಾನೇ ಇದು? ವಾವ್, ಹೌದು. ದಟ್ ಇಸ್ ನಾಟ್ ಕಾಫಿ ಪುಡಿ, ಇದು ಕೋತಾಸ್ ಕಾಫಿ ಪುಡಿ. ಬ್ರೂ ಇಲ್ಲೇ ಇದೆಯಲ್ಲ ಇದ್ರೊಳಗಡೆ ನೋಡಿ ಗೈಸ್. ಹಿಮಾಲಯ ಚಾಕ್ಲೇಟ್. ಯಪ್ಪ, ನನಗೆ ನಾನಿನ್ನು ಕಿಚನ್ ಕಡೆ ಬಂದಿಲ್ಲ. ಬಂದರೆ ಅದೆಲ್ಲ ತೆಗೆದು ನೀಟಾಗಿ ಬಾಕ್ಸ್ಗಳನ್ನ ಆರ್ಗನೈಸ್ ಮಾಡಬೇಕು. ಬಿಕಾಸ್ ಒಬ್ರಿಡಾಗಿ ಇನ್ನೊಬ್ರಿಗೆ ಸಿಗಲ್ಲ. ಹಾಗಾಗಿ ಇದೆಲ್ಲ ಏನೇನೋ ಇಟ್ಟಿದ್ದಾರೆ, ಇದೆಲ್ಲ ತೆಗೆದು ಬಾಕ್ಸಸ್ ಎಲ್ಲ ಪರ್ಚೇಸ್ ಮಾಡಿ. ಸೊ ಬೆಂಗಳೂರಿಗೆ ಹೋದಾಗ ಡಿಮಾರ್ಟ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಅಲ್ಲೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲನೂ ತೊಗೊಂಬರ್ಬೇಕು ಕಿಚನಿಗೆ. ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಇಲ್ಲ ಬೇರೆ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ರೂ ಕೂಡ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಡಾರ್ಕ್ ಸ್ಪಾಟ್ಸ್ ಆಗುವಂಥದ್ದು ಎಕ್ಸೆಸಿವ್ ಸನ್ ಎಕ್ಸ್ಪೋಜರಿಂದ, ಇಲ್ಲ ಹಾರ್ಮೋನ್ ಚೇಂಜಸ್ ಆ ಥರದ್ರಿಂದ, ಇಲ್ಲಾಂದರೆ ಸ್ಟ್ರೈನ್ ಆದರೆ. ಸೊ ಐ ಆಮ್ ಇಂಟ್ರೊಡ್ಯೂಸಿಂಗ್ ದಸ್ ಹಿಮಾಲಯ ಡಾರ್ಕ್ ಸ್ಪಾಟ್ ಕ್ಲಿಯರಿಂಗ್ ಟರ್ಮರಿಕ್ ಫೇಸ್ ಸಿರಮ್. ಸೊ ಇದರಲ್ಲಿ 100% ಆರ್ಗ್ಯಾನಿಕಲಿ ಸೋರ್ಸ್ ಟರ್ಮರಿಕ್ ಹೊಂದಿರುತ್ತೆ. ಅಷ್ಟೇ ಅಲ್ಲದೆ 10% ಗ್ಲೈಕಾಲಿಕ್ ಆಸಿಡ್ ಹಾಗೂ 2% ನಿಯಾಸಿನಮೈಡ್ ಇದೆ. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂತ ಅಂತಂದರೆ 100x ಟರ್ಮರಿಕ್ ಎಕ್ಸ್ಟ್ರಾಕ್ಟ್ ಕೂಡ ಇದೆ. ಸೊ ಅರಿಶಿನ ಅಂತ ಬಂದರೆ ಮುಖಕ್ಕೆ ತುಂಬಾ ಒಳ್ಳೆಯದು, ಆಯುರ್ವೇದಿಕಲಿ ಪ್ರೂವ್ ಕೂಡ ಆಗಿದೆ. ಸೊ ಸ್ಕಿನ್ನಿಗೆ ಇಟ್ಸ್ ವೆರಿ ಸೂಟಬಲ್. ಅಷ್ಟೇ ಅಲ್ಲ, ಕ್ವಿಕ್ ಅಬ್ಸರ್ವ್ ಫಾರ್ಮುಲಾ ಇರೋದ್ರಿಂದ ಸ್ಕಿನ್ನಿಗೆ ಬೇಗನೆ ಅಬ್ಸರ್ವ್ ಆಗುತ್ತೆ. ಆ್ಯಂಡ್ ಲೈಟ್ ವೆಯ್ಟ್ ಟೆಕ್ಸ್ಚರ್ ಇರೋದ್ರಿಂದ ನನಗೆ ತುಂಬಾ ಇಷ್ಟ ಆಗಿದೆ. ಆಲ್ಸೋ ಇಟ್ ಆಸ್ ಸ್ವಾರಸ ಕೋಲ್ಡ್ ಪ್ರೆಸ್ಡ್ ಎಕ್ಸ್ಟ್ರಾಕ್ಷನ್ ಆ್ಯಂಡ್ ಇದು ವಿಸಿಬಲಿ ಕ್ಲಿಯರ್ ಆ್ಯಂಡ್ ರೇಡಿಯಂಟ್ ಸ್ಕಿನ್ ಮಾಡಿಕೊಡುತ್ತೆ. ಈ ಒಂದು ಪ್ರಾಡಕ್ಟ್ ನನ್ನ ಫೇವ್ರೇಟ್ ಅಂತಲೇ ಹೇಳ್ತೀನಿ. ನನ್ನ ಫೇಸ್ಗಂತೂ ನೀಟಾಗಿ ಸೂಟ್ ಆಗಿಬಿಟ್ಟಿದೆ. ಹಿಯರ್ ಈಸ್ ದ ರಿಸಲ್ಟ್ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಈ ಪ್ರಾಡಕ್ಟ್ನ ನೀವು ಕೂಡ ಟ್ರೈ ಮಾಡಿ. ಹಾಗೆ ಇದು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್ ಹಾಗೂ ಹಿಮಾಲಯಾಸ್ ಆ್ಯಪ್ ಹಾಗೂ ವೆಬ್ಸೈಟಲ್ಲಿ ಕೂಡ ಲಭ್ಯವಿದೆ. ಹಾಗೆ ನೀವು ಇವತ್ತೇ ಹೋಗಿ ಏನಾದ್ರು ಚೆಕ್ ಮಾಡಿದ್ರೆ ಫ್ಲಾಟ್ 30% ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಗೋ ಚೆಕ್ ಔಟ್ ರೈಟ್ ನೌ ಟುಡೇ. ಇಟ್ಸ್ ಲಿಂಕ್ಸ್ ಆರ್ ಗಿವನ್ ಇನ್ ದ ಬಿಲೋ.
ಎದ್ದಿದ್ದಾರೆ ನೋಡಿ ಗಾಯ್ಸ್. ಮ್ಯಾಮ್ ಗುಡ್ ಮಾರ್ನಿಂಗ್. ಮಕ್ಕಳು ನಂಗೆ ಮಲ್ಕೊಳಕ್ ಬಿಡ್ತಾರ? ಯಾರು? ಅವ್ರಿಬ್ರೆ. ನಮಗೂ ಏನ್ ಮಲ್ಕೊಳಕ್ ಬಿಡ್ತಾರ? ಅಲ್ಲೋಡು. ಈಚೆಯಿಂದ ಒಳಗ್ ಬರಕ್ ಬಿಡ್ತಾರೆ, ಹಾ. ಒಬ್ಬ ಒಳಗಡೆಯಿಂದ ಈಚೆ ಹೋಗಕ್ ಬಿಡ್ತಾನೆ, ಮಲ್ಗಕ್ಕೆ ಬಿಡಲ್ಲ. ಇದು ನಿಶಿನ್ ರೂಮ್ ಅಲ್ಲ ಗೈಸ್, ಗುಂಡ ಚಂಪು ರೂಮ್ ಇದು. ಅವನ್ ಬಂದ್ರೆ ಇಲ್ಲಿ, ಇಲ್ಲಾಂದ್ರೆ ಅಲ್ಲಿ ಮಲ್ಕತಾನೆ ಚಂಪು. ಗುಂಡ ಅಂತೂ ಫಿಕ್ಸ್ ಇಲ್ಲೇ. ಹೋಗ್ಬೇಕೀಗ. ಅಕ್ಕ ಕಾಲೇಜ್ಗೆ ಹೋಗ್ತಾ ಇದಾರೆ ಇವತ್ತು. ಯಾಕೆ ಅದೇನೋ ಇಂಟರ್ನ್ಶಿಪ್ ಅಂತೆ, ಅದಕ್ಕೆ ಹೋಗ್ತಾ ಇದಾರೆ. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಇಂಟರ್ನ್ಶಿಪ್ಗೆ ಪರ್ಮಿಷನ್ ತಗೊಂಡು ಆಮೇಲೆ ಅದನ್ನ ಕಾಲೇಜಿಗೆ ತಗೊಂಡು ಹೋಗ್ಬೇಕು. 2 ಇದೆ. ಆಲ್ ದ ವೆರಿ ಬೆಸ್ಟ್, ಒಳ್ಳೇದಾಗ್ಲಿ ನಿಮ್ಗೆ. ಥ್ಯಾಂಕ್ ಯು. ವಣಕಂ. ಗುಂಡವ್ರೆ, ನಿಮ್ ಹೇರ್ ಕಟ್ಟೆ ತೋರ್ಸಿಲ್ಲ ನಾವು. ತೋರ್ಸಿ ನಿಮ್ದು ಹೇರ್ ಕಟ್. ನಮ್ ಕಾಲಕ್ಕೆ ಬೀಳ್ತವನೆ ಕನ್ನಡಿ ಗೈಸ್. ಹೆಂಗೆ ನಿಖಿಲ್ ಅವರೇ ಮಾಡಿರೋದು. ಅಲ್ಲಿ ಅವ್ನ್ ಬಂದ್ರೆ ಇರಲ್ಲ, ಇವನು ಓಡ್ ಬಂದ್ಬಿಡೋದು ನೋಡಿ. ಗುಂಡ ಮಾತಾಡ್ತಾನೆ, ಆದ್ರೆ ಯಾರಿಗೂ ಅರ್ಥ ಆಗಲ್ಲ. ಈಗ ಅವ್ನ ಜೊತೆ ಆಟ ಆಡ್ಬೇಕು ಅಂತ. ಹಾ, ಇವಾಗ ನಾವು ಹೊರಟಿದ್ದೇವೆ. ನಮ್ ಜೊತೆ ಮುತ್ತಣ್ಣ ಕೂಡ ಬರ್ತಾ ಇದ್ದಾರೆ. ನಾನು, ಮುತ್ತಣ್ಣ ಹಾಗೂ ನಿಖಿಲ್ ಅವರು. ಸೊ ಇನ್ಯಾರು ಬರ್ತಾ ಇಲ್ಲ. ನಿಶಾ ಕಾಲೇಜಿಗೆ ಹೋದ್ಲು. ಆಮೇಲೆ ಪಾಪ ಗುಂಡಂಗ್ ದೀಪಾವಳಿ ಟೈಮಲ್ಲಿ ಎದುರಿಸಿ ಪಟಾಕಿ ಹೊಡೆದು ಎದುರಿಸಿ ಇಟ್ಟವ್ರೆ. ಇವಾಗ ನಾವು ಮದ್ದೂರ್ಗೆ ಹೋಗ್ತಾ ಇರೋದು. ಅಲ್ಲಿ ನಮ್ಮ ಮನೆ ದೇವ್ರಿದೆ, ಅಂದ್ರೆ ವೈದ್ಯನಾಥೇಶ್ವರ ಕೂಡ ಹೋಗ್ಬೋದು, ಚಾನ್ಸ್ ಇದೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ಇವ್ರದ್ದು ಏನೋ ದೇವ್ರು ಮಂಚಮ್ಮ ಹೋಗೇ ಇಲ್ವಂತ ಇವ್ರು ಕೂಡ. ಸೊ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡೋಣ, ಅಲ್ಲಿ ಮುಗಿಸ್ಕೊಂಡು ಏನಾದರೂ ಸಾಧ್ಯವಾದರೆ ನಮ್ಮ ಮನೆಗೆ ಹೋಗೋಣ ಆ್ಯಂಡ್ ಪೂಜಾವ್ರ ಮನೆಗೆ ಹೋಗೋಣ. ಇಲ್ಲ ಅಂತಂದ್ರೆ ದೇವಸ್ಥಾನ ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ವಾಪಸ್ ಬರಬೇಕು. ನೋಡ್ಬೇಕು ಹೆಂಗಾಗುತ್ತೆ ಹಂಗ್ ಮಾಡೋಣ. ಲೆಟ್ಸ್ ಗೋ. ಈ ವಿಂಡೋ ಕೆಳಗೆ ಇಳಿತಾ ಇಲ್ಲ, ಇವ್ರು ಬಿಡ್ತಾ ಇಲ್ಲ. ಇಳಿಸಿ ಆಯ್ತಾ ಇಲ್ಲ. ಬ್ಯಾಡ್ ಲಕ್. ಲಾಸ್ಟ್ ಟೈಮು ಹಿಂಗೆ ಆಗಿತ್ತು. ಏನೋ ಐ ಆಮ್ ಸೋ ಹ್ಯಾಪಿ ಅಂತ. ಅದಕ್ಕೆ ನಿಮ್ನ ಮುಂದೆ ಕುತ್ಕೊಳ್ಳಿ ಅಂದಿದ್ ನಾನು. ಕ್ವಿಕ್ ಆಗಿ ಒಂದ್ ಸ್ಟಾಪ್ ಹಾಕ್ಬಿಟ್ಟು ಹೊಟ್ಟೆ ಫುಲ್ ಹಸಿವು ಆಗ್ತಾ ಇದೆ, ಹಂಗಾಗಿ ರೋಟಿ ತಿನ್ಬಿಟ್ಟು ಹಂಗೆ ಹೋಗೋಣ ಅಂತ. ನಮ್ಮಣ್ಣ ಈಗ ಫೋನ್ ಮಾಡಿದೆ, ಎಲ್ಲಿದ್ದೀರಾ ಬನ್ನಿ ಅಂತ. ನೋಡ್ಬೇಕು, ಬೇಗ ತಿನ್ಕೊಂಡು ಹೋಗೋಣ. ಅಣ್ಣ ಮಂಜಮ್ಮ ದೇವಸ್ಥಾನ ಏನೈತೆ? ಬಂದ್ರಿ ಮಂಚಮ್ಮ ದೇವಸ್ಥಾನಕ್ಕೆ. ಎಲ್ಲರೂ ಬಂದಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ ಅನ್ಸುತ್ತೆ. ಬಟ್ ಈ ಊರು ಅವ್ರು ಬಂದು ಎಲ್ಲ ಮಾತಾಡ್ಸಿದ್ರು. ಇವತ್ತೇನೋ ಹಳ್ಳಿಲಿ ಯಾರೋ ತೀರ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ದೇವಸ್ಥಾನ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಮಂಗಳವಾರ, ಶುಕ್ರವಾರ, ಭಾನುವಾರ ಬನ್ನಿ, ಓಪನ್ ಇರುತ್ತೆ ಅಂತ ಹೇಳಿದ್ರು. ಸೊ ಅವಾಗ ಇನ್ನೊಂದ್ಸಲ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಬರ್ತೀನಿ. ಸೊ ಇವಾಗ ಹಂಗೇನೆ ಕೈ ಮುಕ್ಕೊಂಡು ಈಚೆಯಿಂದಾನೆ ಬ್ಲೆಸ್ಸಿಂಗ್ಸ್ ತಗೊಂಡು ಹೊರಡೋಣ. ಇವಾಗ ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಸೊ ನಾವು ನೆಕ್ಸ್ಟ್ ಟೈಮ್ ಬಂದಾಗ ನೀಟಾಗಿ ಪೂಜೆ ಮಾಡಿಸಿ ಒಳಗಡೆ ಹೋಗಿ ದೇವಿನ ನೋಡಿಲ್ಲ, ಮಂಚಮ್ಮ ದೇವರು ಹೇಗಿದೆ ಅಂತ ನಾನು ನೋಡಿಲ್ಲ. ಸೊ ಎಕ್ಸೈಟೆಡ್, ನೋಡಬೇಕು ಅಂತ ತುಂಬ ಆಸೆ ಇದೆ. ಸೊ ನೆಕ್ಸ್ಟ್ ಬಂದಾಗ ಅದನ್ನು ತೀರಿಸ್ಕೋಬೇಕು. ಹೆವಿ ಇಷ್ಟ ಅಲ್ಲ ನಿಮ್ಗಿದು? ಚೆನ್ನಾಗಿ ಮಾಡಿದ್ದಾರೆ. ಕಲ್ ಸಕ್ಕರೆ ಆಮೇಲೆ ಇದೆಲ್ಲ ಹಾಕಿದ್ದಾರೆ, ನಿಕ್ಕಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿದೆ. ಮನೆಯವ್ರಿಗೆ ಇದೇ ಮಾಡೋದು. ಹೌದಾ? ನಾವು ನೆಕ್ಸ್ಟ್ ಬಂದಾಗ ಇದನ್ನ ಮಾಡೋಣ, ಏನಂತೀರಾ?
ನೀನು ಹೋಗಿ ಇಸ್ಕೊಬರಕ ನನಗೇನಿಕ್ಕೆ ನಂಗೆ ಬೇಡ ನೀನು ಹೋಗಿ ನೀನು ಹೋಗ್ತಾನೆ ಜೊತೆಗೆ ಇಸ್ಕೊಂಡು ಏನೇನೋ ಕೊಡ್ತಾವ್ರಲ್ಲ. ಅಕ್ಕ ಪಾಪ ಬನ್ನಿ ಕಾಫಿ ಕುಡ್ತೀವಿ ಕಾಫಿ ಮಾಡ್ತೀವಿ ಅಂತ ಇದ್ರು. ಬೇಡ ಅನ್ನೋದಕ್ಕೆ ಅಟ್ಲೀಸ್ಟ್ ಅರ್ಶನ ಕುಂಕುಮ ತಗೊಳ್ಳಿ ಅಂದ್ರೆ ಅದನ್ನ ಬೇಡ ಅನ್ನಕ್ಕಾಗುತ್ತೆ. ಸೊ ಅವ್ರ ಮನೆ ಹಿಂದೆನೆ ಬೆಳೆದಿರೋದು ಅಂತ ಎಷ್ಟು ದೊಡ್ಡದಿದೆ ವಿಳ್ಯದೆಲೆ, ಸಕ್ಕತ್ತಾಗಿದೆ. ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಎಲೆ ನೋಡ್ತಾ ಇರೋದು, ಅದು ಎಷ್ಟು ಚೆನ್ನಾಗಿದೆ. ಆಮೇಲೆ ಅರ್ಶನ ಕುಂಕುಮ ಎಲ್ಲ ಕೊಟ್ರು. ಆಕ್ಚುಲಿ ನಾವು ಇವತ್ತು ಯಾಕೆ ಬಂದಿದ್ದು ಅಂತ ಅಂದ್ರೆ ನಂದಿದ್ದು ಕಂಕಣದ ಬಳೆ ಮತ್ತೆ ತಾಳಿ ಎಲ್ಲ ಪೋಣಿಸ್ಕೋಬೇಕಿತ್ತು. ಈ ಭಾನುವಾರ, ಇವತ್ತು ಮಂಗಳವಾರ, ಭಾನುವಾರದಷ್ಟರಲ್ಲಿ ನಮ್ದು ಮದುವೆ ಆಗಿ ಇದೇನೋ 27 ದಿನ ಆಗ್ಬಿಡುತ್ತೆ. ಸೊ ಕರೆಕ್ಟ್ 27 ದಿನಕ್ಕೆ ನಾವು ಇದೆಲ್ಲ ತಗ್ಸ್ತೀವಿ. ಇದು ಬ್ಯಾಂಗಲ್ಸ್ ಮತ್ತೆ ತಾಳಿ ಎಲ್ಲ ಪೋಣಿಸ್ಬೇಕಿತ್ತು. ಅಷ್ಟರಲ್ಲಿ ನಮ್ಮ ಮನೆ ದೇವ್ರುಗಳಿಗೆ ಹೋಗ್ಬಿಟ್ಟು ಬಂದ್ಬಿಡ್ಬೇಕು ಅಂತ ಹೇಳಿದ್ರು ಮನೇಲೆಲ್ಲ. ಸೊ ಹಂಗಾಗಿ ಟೈಮ್ ಇಲ್ವಲ್ಲ ಅಂತ ಬಂದಿದ್ದು.